ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಕ್ಯಾಲೆಂಡರ್ ತಿಂಗಳ ಮೊದಲನೇ ತಿಂಗಳಾದಂತಹ ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ. ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಆಗುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂತ ತಿಳಿಸ್ತಾ, ಈ ವಿಶೇಷವಾದ ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಕ್ಕೂ ಮುಂಚಿತವಾಗಿ ಈ ತಿಂಗಳು ಯಾವ್ಯಾವ ಗ್ರಹಗಳು ಬದಲಾವಣೆ ಆಗುತ್ತೆ ಮತ್ತು ಯಾವ್ಯಾವ ಗ್ರಹಗಳ ಸ್ಥಿತಿಗತಿಗಳು ಹೇಗಿದ್ದಾವೆ ಅನ್ನುವಂತಹ ಮಾಹಿತಿಯನ್ನು ನೋಡೋಣ. ಮೊದಲನೇದಾಗಿ 12ನೇ ತಾರೀಕು 1ನೇ ತಿಂಗಳು 2026 ಮಕರ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 14ನೇ ತಾರೀಕು 1ನೇ ತಿಂಗಳು 2026ಕ್ಕೆ ಮಕರ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಅದನ್ನು ನಾವು ಮಕರ ಸಂಕ್ರಮಣ ಅಂತ ಹೇಳಿ ಹಬ್ಬವನ್ನು ಆಚರಣೆ ಮಾಡ್ತೀವಿ, ಸಂಕ್ರಾಂತಿ ಹಬ್ಬ. ಇನ್ನು 15ನೇ ತಾರೀಕು 1ನೇ ತಿಂಗಳು 2026ಕ್ಕೆ ಮಕರ ರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ ಮತ್ತು 17ನೇ ತಾರೀಕು 1ನೇ ತಿಂಗಳು 2026ಕ್ಕೆ ಬುಧ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಅಂದರೆ ಒಟ್ಟಾರೆ ಈ ಒಂದು ವಿಶೇಷವಾಗಿ ಮಕರ ರಾಶಿಯಲ್ಲಿ ಚತುರ್ಗ್ರಹ ಯೋಗ ಉಂಟಾಗಿದೆ. ಈ ತಿಂಗಳು ಈ ಚತುರ್ಗ್ರಹ ಯೋಗ ಉಂಟಾಗಿರೋದ್ರಿಂದಾಗಿ ನಿಮಗೆ ಹಲವಾರು ರೀತಿಯ ಲಾಭ ಮತ್ತು ನಷ್ಟಗಳು ಇರ್ತವೆ. ಏನು ಎತ್ತ ಯಾವ್ಯಾವ ವಿಚಾರಗಳಲ್ಲಿ ಎಚ್ಚರಿಕೆ ವಹಿಸಬೇಕು, ಯಾವ್ಯಾವ ವಿಚಾರಗಳಲ್ಲಿ ನಾವು ಜಾಗೃತೆಯಾಗಿರಬೇಕು, ಯಾವ ವಿಚಾರಗಳು ನಮಗೆ ಅನುಕೂಲಕರವಾಗಿ ಇರುತ್ತವೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ವರ್ಷದ ಮಕರ ಸಂಕ್ರಮಣದ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ರೈತಾಪಿ ವರ್ಗದವರಿಗೆಲ್ಲರಿಗೂ ಸಹ ಅವರು ಬೆಳೆದಂತಹ ಬೆಳೆಯು ಕೈ ಸೇರ್ತಕ್ಕಂತಹ ಶುಭ ದಿವಸ. ಅವರು ಬೆಳೆದಂತಹ ಬೆಳೆಗಳಿಗೆ ಸಂಪೂರ್ಣವಾದಂತಹ ಬೆಲೆಯು ಸಿಕ್ಕು ಅವ್ರ ಹೊಟ್ಟೆನೂ ತಣ್ಣಗಿರಬೇಕು. ಜೊತೆಗೆ ನಮ್ಮನ್ನೆಲ್ಲ ಸಾಕ್ತಾ ಇರತಕ್ಕಂತಹ ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ನಾಡಿನ ಸಮಸ್ತ ಜನತೆಗೆ ಮತ್ತು ಶಂಕರಾನಂದ ಟಿವಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಸಹ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸುಗ್ಗಿ ನಿಮ್ಮೆಲ್ಲರ ಬದುಕಿನಲ್ಲಿ ಹುಗ್ಗಿಯ ರೀತಿಯಾಗಿ ಸಿಹಿಯಾಗಿರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ದೇವರಲ್ಲಿ ಮಾಡ್ತಾ ತಮ್ಮೆಲ್ಲರಿಗೂ ಶುಭ ಆಶೀರ್ವಾದವನ್ನು ತಿಳಿಸ್ತಾ ಇದ್ದೇವೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೇಷರಾಶಿಯವರ 2026 ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ಈಗ ನೋಡೋಣ. ಇನ್ನು ಕಟಕರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ತಿಂಗಳು ಅತ್ಯದ್ಭುತವಾದಂತಹ ಯೋಗದ ಫಲಗಳು ಇದ್ದಾವ ಅಥವಾ ಏನಾಗಬಹುದು ಅಂತ ನೋಡೋದಾಯಿತು ಅಂತ ಹೇಳಿದ್ರೆ, ನೋಡಿ, ಪ್ರಮುಖವಾಗಿರ್ತಕ್ಕಂತಹ ಗ್ರಹಗಳು ಅಸ್ತಂಗತರಾಗಿರೋದ್ರಿಂದ ಅಸ್ತಂಗತ ಗ್ರಹದ ಫಲಾನುಫಲಗಳನ್ನು ನಾವು ಯಾವ ರೀತಿಯಲ್ಲೂ ಸಹ ನುಡಿಯೋದಕ್ಕೆ ಸಾಧ್ಯವಾಗೋದಿಲ್ಲ. ಈ ಕಡೆ ವಕ್ರಿಯಾಗಿದ್ದರೆ ಒಂದು ರೀತಿಯಾದ ಫಲಗಳು, ರುಜುವಾಗಿದ್ದರೆ ಒಂದು ರೀತಿ ಫಲಗಳು. ಅಸ್ತಂಗತವೇ ಹೋದಂತಹ ಸಂದರ್ಭದಲ್ಲಿ ಆ ಗ್ರಹಗಳಿಂದ ಶುಭವೂ ನಡೆಯೋದಿಲ್ಲ, ಅದೇ ರೀತಿಯಾಗಿ ಅಶುಭವೂ ಸಹ ನಡೆಯೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಶವ ಏನು ತಾನೇ ಮಾಡೋದಕ್ಕೆ ಸಾಧ್ಯ? ಅದಕ್ಕೇನಾದರೂ ಓಡಾಡೋದಕ್ಕೆ ಸಾಧ್ಯವೇ? ನುಡಿಯೋದಕ್ಕೆ ಕಡೆ ಪಕ್ಷ ಸ್ಪಂದನೆ ಮಾಡೋಕ್ಕೂ ಅಸಾಧ್ಯವಲ್ವ, ಆ ರೀತಿಯಾದಂತಹ ಪರಿಸ್ಥಿತಿಗಳು. ಸೊ ಹಾಗಾಗಿ ಈ ಒಂದು ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಾನುಫಲಗಳಿದಾವಪ್ಪ ಅಂತ ಗಮನಿಸೋದಾಯಿತು ಅಂತ ಹೇಳಿದ್ರೆ, ನೋಡಿ, ನಿಮಗೆ ಪ್ರಮುಖವಾಗಿ ಗುರುಬಲ ಇಲ್ಲದೇ ಇದ್ದರೂ ಸಹ ಶನಿಯ ಅರ್ಧ ಶುಭ ಫಲ, ಗುರುಬಲ ಅಂತೂ ಇಲ್ಲ, ವ್ಯಯದಲ್ಲಿದ್ದಾನೆ ಗುರು. ಆದರೆ ಗುರುವಿನ ದೃಷ್ಟಿಬಲಗಳನ್ನು ಗಮನಿಸೋದಾಯಿತು ಅಂತ ಹೇಳಿದ್ರೆ, ನೇರವಾಗಿ ನಿಮಗೆ ಚತುರ್ಥ ಸ್ಥಾನದ ಮೇಲೆ ದೃಷ್ಟಿ ಬರ್ತಾ ಇದೆ, ಸಪ್ತಮ ಸ್ಥಾನದ ಮೇಲೆ ದೃಷ್ಟಿ ಬರ್ತಾ ಇದೆ. ಅದೇ ರೀತಿಯಲ್ಲಿ ನಿಮ್ಮ ರಾಶಿಯಿಂದ ಅಷ್ಟಮ ಸ್ಥಾನದ ಮೇಲೂ ಗುರುವಿನ ದೃಷ್ಟಿ ಇರೋದ್ರಿಂದಾಗಿ ಹಲವು ವಿಧಗಳಲ್ಲಿ ನಿಮಗೆ ಲಾಭಗಳಿದ್ದಾವೆ ಕರ್ಕಾಟಕ ರಾಶಿಯವರಿಗೆ ಜನವರಿಯ ತಿಂಗಳಲ್ಲಿ ಅಂತ ಹೇಳಬಹುದು. ಏನೇನಾಗತ್ತಪ್ಪ ಅಂದರೆ, ಪ್ರಮುಖವಾಗಿ ನಿಮ್ಮ ರಾಶಿಯ ರಾಶ್ಯಾಧಿಪತಿಯಾದಂತಹ ಚಂದ್ರನು ಅವನು ಸದಾಕಾಲ ಶೀಘ್ರ ಸಂಚಾರಿಯಾಗಿರ್ತಾನೆ. ಬೇರೆ ಗ್ರಹಗಳಿಗೆ ಕಂಪೇರ್ ಮಾಡಿದ್ರೆ 2-2.5 ದಿನಕ್ಕೆಲ್ಲ ಒಂದೊಂದು ರಾಶಿಯನ್ನು ಬದಲಾವಣೆ ಮಾಡ್ತಾ ಹೋಗ್ತಾ ಇರ್ತಾನೆ. ಸೊ ನಿಮ್ಮ ರಾಶ್ಯಾಧಿಪತಿಯು ಸುಖ ಸ್ಥಾನಗಳಲ್ಲಿ ಸಂಚಾರ ಮಾಡಿದಾಗ, ಶುಭ ಸ್ಥಾನಗಳಲ್ಲಿ ಸಂಚಾರ ಮಾಡಿದಾಗ ಅಂಥ ಅಶುಭ ಫಲಗಳೇನೂ ಇರೋದಿಲ್ಲ. ಶುಭ ಸ್ಥಾನದಲ್ಲಿದ್ದಾಗ ಶುಭವೇ ಇರುತ್ತವೆ. ಇನ್ನು ಪ್ರಮುಖವಾಗಿ ಮೇಯ್ನಾಗಿ ನೋಡಿ, ಧನಾಧಿಪತಿ
ಧನಾಧಿಪತಿಯಾಗಿರ್ತಕ್ಕಂತಹ ರವಿಯು ಸಪ್ತಮ ಸ್ಥಾನದಲ್ಲಿ ಸಂಚಾರ ಮಾಡಿ ಉತ್ತರೋತ್ತರ ರಾಶಿಗಳ ಬಗ್ಗೆ ಬಂದಿದ್ದಾನೆ, ಉತ್ತರೋತ್ತರ ರಾಶಿಗಳಲ್ಲಿ ಸಂಚಾರ ಮಾಡೋದಕ್ಕೆ ಬಂದಿದ್ದಾನೆ. ಸೊ ಹಾಗಾಗಿ ಇದು ನಿಮ್ಗೆ ಅತ್ಯಂತ ಶುಭ ಯೋಗ. ಹಣಕಾಸಿನ ವಿಚಾರಗಳು ಬಹಳ ಸುಧಾರಣೆ ಕಾಣುತ್ತೆ. ಆರ್ಥಿಕ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ. ತುಂಬ ದಿವಸಗಳಿಂದ ಸಾಲ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದವ್ರಿಗೆಲ್ಲ ಹಣಕಾಸಿನ ಒಳಹರಿವು ತುಂಬ ಚೆನ್ನಾಗಾಗೋದಕ್ಕೆ ಶುರುವಾಗುತ್ತೆ. ಕೆಲಸ ಕಾರ್ಯಗಳು ಕೈಗೂಡುತ್ತೆ. ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯಿಂದಾಗಿ ನಿಮಗೆ ಹಣಕಾಸಿನ ಒಳಹರಿವು ಚೆನ್ನಾಗಾಗಿ ಆ ಹಣಕಾಸುಗಳಿಂದ ನಿಮ್ಮ ಬದುಕು ಬದಲಾವಣೆ ಆಗ್ತಕ್ಕಂಥದ್ದು. ಕೇತು ಇರೋದ್ರಿಂದ ಬಹಳ ಖರ್ಚುಗಳನ್ನು ಸಹ ಕೊಡ್ತಾನೆ. ಇವಾಗ ನೋಡಿ, ಸಂಪಾದನೆ ಮಾಡೋದೇ ನಾವು ಖರ್ಚು ಮಾಡೋಕ್ಕೆ ಕೂಡಿಟ್ಕೊಂಡು ಏನು ಮಾಡೋಕ್ಕಾಗುತ್ತೆ? ಬಚ್ಚಿಟ್ಟಿದ್ದು ಪರರಿಗೆ ತಿಂದಿದ್ದು ನಿಮಗೆ ಅಷ್ಟೆ. ಹಾಗೆ ಅಂದ್ಕೊಂಡು ಜೀವನ ಮಾಡಿ. ಮುಂದಕ್ಕೆ ಏನಾಗುತ್ತೆ ಮುಂದಕ್ಕೆ ಬಿಟ್ಟದ್ದು. ಕಡೆ ಪಕ್ಷ ಈ ಒಂದು ಸಾಲದ ಸಮಸ್ಯೆಯಿಂದನಾದರೂ ಹೊರಗೆ ಬರೋದಕ್ಕೆ ಸಾಧ್ಯವಾಯ್ತಲ್ಲ ಅಂಥೇಳಿ ಸಂತೋಷ ಪಟ್ಕೊಳ್ಳಿ. ಇನ್ನು ತೃತೀಯಾಧಿಪತಿ ಮತ್ತು ವ್ಯಯಾಧಿಪತಿಯಾದಂತಹ ಬುಧನೂ ಸಹ ಸಂಚಾರ ಮಾಡ್ತಾ ಇರುವಂಥದ್ದು ಸಪ್ತಮ ಸ್ಥಾನದಲ್ಲಿ. ನಿಮಗೆ ಬಹಳ ಆ ಖರ್ಚಿನ ವಿಚಾರದಲ್ಲಾಗ್ಬೋದು, ಪ್ರಯತ್ನಗಳ ವಿಚಾರಗಳಲ್ಲಾಗಬಹುದು ಲಾಭದಾಯಕ ಅಂಶಗಳನ್ನು ಕೊಡ್ತಾನೆ ಹೋಗ್ತಾ ಇರ್ತಾನೆ. ಅಷ್ಟಮದಲ್ಲಿ ರಾಹು ಇರೋದ್ರಿಂದಾಗಿ ಸ್ವಲ್ಪ ಆರೋಗ್ಯದಲ್ಲಿ ಜಾಗ್ರತೆ. ಆದರೆ ಗುರುವಿನ ದೃಷ್ಟಿ ರಾಹು ಮೇಲೆ ಬಿದ್ದಿರೋದ್ರಿಂದಾಗಿ ಇದು ಲಕ್ಷ್ಮೀನಾರಾಯಣ ಯೋಗದ ಥರ ಆಗಿ ನಿಮಗೆ ಅನೇಕ ರೀತಿಯಾದ ಫಲಾನುಫಲಗಳು, ಆರೋಗ್ಯ ಸುಧಾರಣೆ ಆಗುತ್ತೆ. ಆದರೂ ಈಗಾಗಲೇ ಅನಾರೋಗ್ಯ ಪೀಡಿತರಾಗಿದ್ದಂತಹವರಿಗೆ ಆರೋಗ್ಯ ಸುಧಾರಣೆ. ಇನ್ನು ನಾವು ಚೆನ್ನಾಗೇ ಇದ್ದೇವಪ್ಪ, ಗಟ್ಟುಮುಟ್ಟಾಗೇ ಇದ್ದೀವಿ ಅಂತನ್ನುವಂಥವ್ರು ಆರೋಗ್ಯದ ಬಗ್ಗೆ ಕಾಳಜಿ ಮಾಡಲೇಬೇಕು. ಸೊ ಹಾಗಾಗಿ ಹುಷಾರಾಗಿದ್ದು ಜೀವನನ ಸಾಗಿಸ್ತಾ ಬನ್ನಿ, ಒಳ್ಳೆಯದಾಗಲಿ. ಇನ್ನೇನಾದರೂ ಸಣ್ಣ ಪುಟ್ಟದ್ದಾಯಿತು ಅಂದರೂ ತಕ್ಷಣ ನೀವೇ ಏನೋ ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ಳೋದಕ್ಕಿಂತ ಹೋಗಿ ವೈದ್ಯರನ್ನು ಭೇಟಿ ಮಾಡಿ ವೈದ್ಯರ ಅನುಸಾರವಾಗಿ ಔಷಧೋಪಚಾರಗಳನ್ನು ಮಾಡಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಅದೇ ರೀತಿಯಾಗಿ ಭಾಗ್ಯಸ್ಥಾನದಲ್ಲಿ ಶನಿ ಇರೋದ್ರಿಂದ ಭಾಗ್ಯೋದಯವು ನಿಧಾನವಾಗಿ ಅಭಿವೃದ್ಧಿ ಆಗ್ತಾ ಬರುತ್ತೆ. ಪ್ರತಿ ಶನಿವಾರದ ದಿವಸ ನೀವು ಹನುಮದೇವರಿಗೆ ಸಿಂಧೂರವಾಗಲಿ ಅಥವಾ ವಿಳ್ಳೆದೆಲೆಯನ್ನಾಗಲಿ ಕೊಟ್ಟು ಪ್ರಾರ್ಥನೆ ಮಾಡ್ತಾ ಪೂಜೆ ಮಾಡ್ತಾ ಬನ್ನಿ. ಆ ಶನಿ ದೋಷಗಳು ಸಹ ಪರಿಹಾರವಾಗುತ್ತೆ. ಶನಿ ದೋಷವಾಗಿ ಏನಿಲ್ಲ, ನ್ಯೂಟ್ರಲ್ ಆಗಿದ್ದಾನೆ, ನಥಿಂಗ್ ಲಾಸ್ ಅನ್ನುವಂತಹ ರೀತಿಯಲ್ಲಿ ಇದ್ದಾನೆ. ಇನ್ನು ಒಂದೊಂದೇ ಅಂಶಗಳನ್ನು ಗಮನಿಸ್ತಾ ಬರೋದಾಯಿತು ಅಂದರೆ ನೌಕರಿ ಅಂದರೆ ಉದ್ಯೋಗಿಗಳಿಗೆ ಇದ್ದಂತಹ ಅನೇಕ ಏರಿಳಿತಗಳು ದೂರವಾಗುತ್ತವೆ. ಕೆಲಸದ ತಾಪತ್ರೆಗಳು ಸರಿ ಹೋಗ್ತಕ್ಕಂಥದ್ದು, ಕೆಲಸದಲ್ಲಿ ಏನೋ ಒಂದಿಷ್ಟು ನೆಮ್ಮದಿ ಸಿಗ್ತಕ್ಕಂಥದ್ದೆಲ್ಲ ಆಗುತ್ತೆ. ಅತ್ಯದ್ಭುತವಾದಂತಹ ಯೋಗದ ಫಲ. ಅದರಲ್ಲೂ ಸರ್ಕಾರಿ ಉದ್ಯೋಗಿಗಳಿಗೆ ಒಂದು ಶುಭ ರೀತಿಯಾದ ಟ್ರಾನ್ಸ್ಫರ್ಗಳು ಸಿಗುವಂತಹದ್ದು, ನಿಮ್ಮ ಮೇಲಧಿಕಾರಿಗಳ ಶ್ರೀರಕ್ಷೆ ಸಿಗುವಂಥದ್ದು, ಉನ್ನತ ದರ್ಜೆಯ ಅಧಿಕಾರಿಗಳಿಗೆ ಭತ್ಯೆಗಳು ಹೆಚ್ಚಳವಾಗ್ತಕ್ಕಂಥದ್ದು, ಅಥವಾ ನಿಮಗೆ ಬೇಕಾಗಿರೋ ಕಡೆಗೆ ಟ್ರಾನ್ಸ್ಫರ್ಗಳನ್ನು ನೀವು ತೆಗೆದುಕೊಳ್ತಕ್ಕಂಥದ್ದು. ಹೀಗೆ ಅತ್ಯಂತ ಶುಭದಾಯಕವಾದಂತಹ ಯೋಗದ ಫಲಗಳನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ ಈ ಒಂದು ಕರ್ಕಾಟಕ ರಾಶಿಯವರಿಗೆ. ಅದೇ ರೀತಿಯಾಗಿ ವ್ಯಾಪಾರವು ಸಹ ಅತ್ಯದ್ಭುತವಾದಂತಹ ಲಾಭಗಳನ್ನು ನಿಮಗೆ ತಂದುಕೊಡುತ್ತೆ. ಹಿಂದೆಂದೂ ಕಂಡರಿಯದ ರೀತಿಯಲ್ಲಿ ನಿಮಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ಆರ್ಥಿಕ ಪರಿಸ್ಥಿತಿಯು ವ್ಯಾಪಾರ ಚೆನ್ನಾಗಾಗ್ತಿದೆ, ಉದ್ಯೋಗ ಚೆನ್ನಾಗಾಗ್ತಿದೆ ಅಂದರೆ ಆಟೋಮೆಟಿಕಲಿ ನಿಮಗೆ ಒಂದು ಆರ್ಥಿಕ ಪರಿಸ್ಥಿತಿಯು ಸಹ ಸುಧಾರಣೆ ಕಾಣುತ್ತೆ. ಸೊ ಹಾಗಾಗಿ ಅತ್ಯದ್ಭುತವಾದಂಥ ಯೋಗದ ಫಲಗಳು, ಸಣ್ಣ ಪುಟ್ಟ ತೊಂದರೆ ತಾಪತ್ರೆಗಳು ಎಲ್ಲರ ಬದುಕಿನಲ್ಲೂ ಬರ್ತಾನೆ ಇರುತ್ತವೆ. ಹಾಗಾಗಿ ಒಂದ್ಸಲ ನಿಮ್ಮ ಜನ್ಮಜಾತಕವನ್ನು ಒಂದ್ಸಲ ತೋರಿಸ್ಕೊಳ್ಳಿ. ಜನ್ಮಜಾತಕದ ಆಧಾರದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದಕ್ಕೆ ಪರಿಹಾರಗಳನ್ನು ಮಾಡಿಕೊಂಡು ಜೀವನದಲ್ಲಿ ಮುಂದುವರಿತಾ ಹೋಗಿ, ಅನುಕೂಲತೆಗಳು ಚೆನ್ನಾಗೇ ಆಗುತ್ತವೆ ಅಂತ ಹೇಳ್ತಾ, ಈ ಒಂದು ಜನ್ಮಜಾತಕವನ್ನು ತೋರಿಸ್ಕೊಳ್ಬೇಕು ಅಂದರೆ ಇಲ್ಲೇ ಇರುವಂಥ ಫೋನ್ ನಂಬರ್ಗೆ ವಾಟ್ಸಪ್ನ ಮುಖಾಂತರವಾಗಿ ಮೆಸೇಜನ್ನು ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡು ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ. ಇನ್ನು ವಿದ್ಯಾರ್ಥಿಗಳಿಗೇನು ಸಮಸ್ಯೆಗಳೇನಿಲ್ಲ, ವಿದ್ಯಾರ್ಥಿಗಳಿಗೂ ಸಹ ಚೆನ್ನಾಗೇ ಇದೆ. ವಿದ್ಯಾಸ್ಥಾನದ ಮೇಲೆ ಗುರುವಿನ ಅನುಗ್ರಹ ಬೇರೆ ಆಗಿರೋದ್ರಿಂದ ಏನು ತಾಪತ್ರಯವೇನಿಲ್ಲ, ಚೆನ್ನಾಗಿದೆ. ಇನ್ನು ಆರೋಗ್ಯ ಆಗಲೇ ಹೇಳಿದ ಹಾಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳು. ಇನ್ನು ಎಚ್ಚರಿಕೆ ಅಂತ ಬಂದಾಗ ಈ ಒಂದು ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ವಹಿಸಲೇಬೇಕು. ಯಾರಿಗಾದರೂ ಸಹ ನೀವು ಸಾಲ ಕೊಡ್ತಾ ಇದ್ದೀನಿ ಅಥವಾ ಲೇವಾದೇವಿ ಯಾರು ವ್ಯವಹಾರ ಮಾಡ್ತಾ ಇದ್ದೀರಲ್ಲ, ಈ ತಿಂಗಳು ಯಾರಿಗೆ ನೀವು ಸಾಲ ಕೊಡಬೇಕಾದಾಗ ಸರಿಯಾಗಿರುವಂತಹ ರೀತಿಯಲ್ಲಿ ಒಂದು ಭದ್ರಗಳನ್ನು ಮಾಡಿಕೊಂಡು ಭದ್ರತೆಗಳನ್ನು ತಗೊಂಡು ನೀವು ಸಾಲ ಕೊಡ್ತಕ್ಕಂಥದ್ದು ಉತ್ತಮ. ಅಯ್ಯೋ ಅವ್ರು ನಮ್ಮವರು ಇವ್ರು ನಿಮ್ಮವರು ಅಂತಂದರೆ ಖಂಡಿತ ನಿಮಗೆ ನಷ್ಟವಾಗುವ ಸಾಧ್ಯತೆ ಇದ್ದಾವೆ. ಹಣಕಾಸಿನ ವಿಚಾರದಲ್ಲಿ ಬಹಳ ಜಾಗ್ರತೆ. ಯಾರನ್ನು ನಂಬಿ ದುಡ್ಡು ಕಾಸುಗಳನ್ನು ಕೊಡುವಂಥ ಅವಶ್ಯಕತೆ ಇಲ್ಲ. ಇನ್ನು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾದ ದುಡ್ಡು ಕಾಸು ಲೇವಾದೇವಿ ವ್ಯವಹಾರ ಮಾಡುವಂಥವ್ರು. ಅದರ ಜೊತೆಗೆ ಇನ್ಯಾರಪ್ಪ ವಹಿಸಬೇಕು ಅಂದರೆ ರಾಜಕಾರಣಿಗಳಿಗೆ ಇಲ್ಲಿಸಲ್ಲದ ಆರೋಪ ಅಪವಾದಗಳು ಬಂದುಬಿಡಬಹುದು. ನೀವು ಮಾಡುವಂತಹ ಕೆಲಸವನ್ನೇ ಪ್ರಶ್ನಿಸಿ ಅದರಲ್ಲಿ ಇಲ್ಲದ ಲೋಪದೋಷಗಳನ್ನು ಹುಡ್ಕೋಕ್ಕಂತಲೇ ಇರ್ತಾರೆ. ಸಮಾಜ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ವೃಥ ಅಪವಾದಗಳು ಬರ್ತಕ್ಕಂಥದ್ದು, ನಿಮ್ಮ ಮೇಲೆ ಕೆಟ್ಟ ಅಭಿಪ್ರಾಯಗಳನ್ನು ಮೂಡಿಸುವ ಪ್ರಯತ್ನಗಳು ಮಾಡುವಂಥದ್ದು, ಶತ್ರುಕಾಟಗಳು ಜಾಸ್ತಿ. ಎಚ್ಚರಿಕೆ ಈ ವಿಚಾರಗಳಲ್ಲಿ. ಅದಕ್ಕೆ ಸಂಬಂಧಪಟ್ಟ ಪರಿಹಾರಗಳನ್ನು ಹೇಳ್ತೇವೆ, ಮಾಡ್ಕೊಳ್ಳಿ.
ಅನುಕೂಲವಾಗಲಿ. ಇನ್ನು ಸಂತೋಷದಾಯಕವಾದಂತಹ ವಿಚಾರ ಅಂತ ಹೇಳಿದ್ರೆ ನಿಮ್ಮ ಬದುಕಿನಲ್ಲಿ ಒಂದಷ್ಟು ಶುಭ ಘಟನೆಗಳು, ಶುಭ ಕಾರ್ಯಗಳು ನಡೀತಕ್ಕಂತಹ ಶುಭ ಯೋಗಗಳಿದ್ದಾವೆ. ಕರ್ಕಾಟಕ ರಾಶಿಯವರಿಗೆ ಬಹಳ ದಿನಗಳ ನಂತರದಲ್ಲಿ ಈ ಸೌಭಾಗ್ಯದ ಯೋಗ ಬರ್ತಾ ಇದೆ. ಶುಭವಾಗಲಿ. ಇದಾಗಿತ್ತು ಕರ್ಕಾಟಕ ರಾಶಿಯವರ ಜನವರಿ ತಿಂಗಳ ಮಾಸ ಭವಿಷ್ಯ. ಇನ್ನು ಪರಿಹಾರ ಅಂತ ಬಂದಾಗ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಸಾಮಾಜಿಕ ಪರಿಹಾರ ಅಂದಾಗ ಪ್ರಕೃತಿಯನ್ನುಳಿಸಿ ಪ್ರಕೃತಿಯನ್ನು ಬೆಳೆಸಿ ಇನ್ನಿತರ ಜೀವಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರ್ಬೇಕಂದ್ರೆ ಹಿಂದೆ ಹಸಿರನ್ನು ಉಳಿಸ್ಕೊಳ್ಬೇಕು. ಹಸಿರನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ಜಾಗೃತರಾಗಿ ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ನೆಟ್ಟು ಪೋಷಣೆಯನ್ನು ಮಾಡಿಸಿ ಅದರಿಂದ ಮುಂದಿನ ದಿನಮಾನಗಳಲ್ಲಿ ನೀವು ನೆಟ್ಟು ಬೆಳೆಸಿದಂತಹ ಗಿಡ ಮರವಾಗಿ 4 ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಆಸರೆಯನ್ನು, ಆಹಾರವನ್ನು, ನಮ್ಮೆಲ್ಲರಿಗೂ ಪ್ರಾಣವಾಯುವನ್ನು ಕೊಡೋದನ್ನು ನೀವೇ ನೋಡಿ ಸಂತೋಷ ಪಡಬಹುದು. ಪ್ರಕೃತಿಯನ್ನು ಉಳಿಸಿದ್ದಕ್ಕೆ, ಪಕ್ಷಿಗಳನ್ನು ಉಳಿಸಿದ್ದಕ್ಕೆ, ಪಶುಗಳನ್ನು ಕಾಪಾಡಿದ್ದಕ್ಕೆ ಪಶುಪತಿನಾಥನೇ ನಿಮ್ಮನ್ನು ಹರಸಿ ಹಾರೈಸ್ತಾನೆ. ಶುಭವಾಗಲಿ, ಮಂಗಳವಾಗಲಿ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂತ ಅಂದಾಗ ನೀವು ಮಾಡ್ಕೊಳ್ಬೇಕಾಗಿರುವಂಥದ್ದು ಲಿಂಗಾಷ್ಟಕ ಸ್ತೋತ್ರದ ಪಠಣವನ್ನು ಮಾಡ್ತಾ ಬನ್ನಿ. ಲಿಂಗಾಷ್ಟಕ ಸ್ತೋತ್ರದ ಪಠಣವನ್ನು ಮಾಡ್ತಾ ಬರೋದ್ರಿಂದ ಬಹಳ ಅನುಕೂಲತೆಗಳನ್ನು ನಿಮ್ಮ ಜೀವನದಲ್ಲಿ ಕಷ್ಟಕಾರ್ಪಣ್ಯಗಳಿಂದ ಆಚೆ ಬರಬಹುದು. ಶುಭವಾಗಲಿ, ಮಂಗಳವಾಗಲಿ. ಇದಾಗಿತ್ತು ಕರ್ಕಾಟಕ ರಾಶಿಯವರ ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ 2026 ಅಂತ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.